ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನಮಗೊಂದು ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತೆ ಬಿ ಮಧ್ಯ ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಮಗೆ ಓಮ್ಸ್ ಲಾ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನು ಹೇಳುತ್ತೆ? V is equal to IR. ಸೊ ಇದು ಬೇಸಿಕ್ ಫಾರ್ಮುಲಾನ V is equal to IR. ಅದೇ ಏನಾದ್ರೂ ನಮಗೆ ಕರೆಂಟ್ ಬೇಕು ಅಂದ್ರೆ ಏನ್ ಮಾಡ್ತೀವಿ? I is equal to V divided by R. ನೆಕ್ಸ್ಟ್ ಅದೇ ರೀತಿ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್. ಸೊ ಒಂದು ಫಾರ್ಮುಲಾ ಇಂದ ಬೇರೆ ಫಾರ್ಮುಲಾಗಳನ್ನು ಕೂಡ ನಾವು ಡಿರೈವ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಯಾಕಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಕರೆಂಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಕೊಟ್ಟಿಲ್ಲ. ಸೊ ಒಂದೊಂದ್ಸಲಿ ಏನ್ ಮಾಡ್ತಾರೆ, ವೋಲ್ಟೇಜ್ ಅನ್ನ ಅವ್ರು ಕೊಡ್ತಾರೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಟೋಟಲ್ ಕರೆಂಟ್ ನ ಫೈಂಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಫಸ್ಟ್ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡಿದೀವಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಇವಾಗ ಅವ್ರು ಏನ್ ಹೇಳಿರೋದು, ಜಸ್ಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈ ಫಾರ್ಮುಲಾಗಳು ಬೇಡ. ಅದೇ ರೀತಿ ಸೀರೀಸ್ ಇರ್ಬೋದು ಅಥವಾ ಪ್ಯಾರಲಲ್, ಅವಕ್ಕೆ ಫಾರ್ಮುಲಾಗಳು ಏನ್ ಬರುತ್ತೆ? ಏನಾದ್ರೂ ಕೂಡ ನಮಗೆ ಒಂದಕ್ಕಿಂತ ಜಾಸ್ತಿ ಅಂದ್ರೆ ಮೋರ್ ದನ್ ಒನ್ ರೆಸಿಸ್ಟೆನ್ಸ್ ಗಳೇನಾದ್ರೂ ಕೂಡ ಸೀರೀಸ್ ಅಲ್ಲಿ ಇದ್ರೆ ನಾವು ಅವುಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. R1 ಪ್ಲಸ್ R2 ಪ್ಲಸ್ ಅದೇ ರೀತಿ ಎಷ್ಟು ರೆಸಿಸ್ಟೆನ್ಸ್ ಗಳಿವೆ ಅಷ್ಟು ಅಪ್ ಟು Rn. ಅಪ್ ಟು Rn. ಎನ್ ಅಂತ ಅಂದ್ರೆ ಏನು? ಸೊ ಅವ್ರು ಎಷ್ಟು ನಂಬರ್ ಆಫ್ ರೆಸಿಸ್ಟರ್ಸ್ ಗಳನ್ನ ಕೊಟ್ಟಿರ್ತಾರೆ ಅಷ್ಟು ನಂಬರ್ಸ್. ನೆಕ್ಸ್ಟ್ ಅದೇ ರೀತಿ ಪ್ಯಾರಲಲ್ಗೆ ಅಂತ ಬಂದ್ರೆ ಪ್ಯಾರಲಲ್ ಅಲ್ಲಿ ಏನಾಗುತ್ತೆ, ರೆಸಿಪ್ರೊಕೇಟ್ ಆಗ್ತಾ ಹೋಗುತ್ತೆ. ಸೊ 1 ಡಿವೈಡೆಡ್ ಬೈ R1 ಪ್ಲಸ್ 1 ಡಿವೈಡೆಡ್ ಬೈ R2 ಪ್ಲಸ್ ಅದೇ ರೀತಿ ಹೋಗ್ತಾ 1 ಡಿವೈಡೆಡ್ ಬೈ Rn. ಸೊ ಅವರು ಎಷ್ಟು ರೆಸಿಸ್ಟೆನ್ಸ್ ಗಳನ್ನ ಕೊಟ್ಟಿರ್ತಾರೆ ಅಲ್ಲಿವರೆಗೂ ನೀವು ಆಡ್ ಮಾಡ್ತಾ ಹೋಗ್ತೀರಾ. ಸೊ ಇದೇನಾಯ್ತು, 1 ಡಿವೈಡೆಡ್ ಬೈ RT, ದಟ್ ಈಸ್ ಟೋಟಲ್ ರೆಸಿಸ್ಟೆನ್ಸ್ ಆಯ್ತು. ಇವಾಗ ನೀವೇನ್ ಮಾಡ್ತೀರಾ ಲಾಸ್ಟ್ ಸ್ಟೆಪ್ ಅಲ್ಲಿ ಅಂತಂದ್ರೆ ಇದನ್ನ ಮತ್ತೆ ರೆಸಿಪ್ರೊಕೇಟ್ ಮಾಡಬೇಕು. ಸೊ 1/RT ಇದೆಯಲ್ಲ, ನೀವು ಅದನ್ನ RT ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಆಗಿ ಬರಿತಾ ಹೋಗ್ಬೇಕಾಗುತ್ತೆ. ಅದೇ ಏನಾದ್ರೂ ಶಾರ್ಟ್ ಟ್ರಿಕ್ ಅಲ್ಲಿ ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳಿದ್ರೆ, ಸೊ ಈ ಶಾರ್ಟ್ ಟ್ರಿಕ್ ಯಾವ್ದಕ್ಕೆ ವರ್ಕ್ ಆಗುತ್ತೆ? ಎರಡು ರೆಸಿಸ್ಟೆನ್ಸ್ ಗಳು ಪ್ಯಾರಲಲ್ ಅಲ್ಲಿ ಇದ್ರೆ ಏನ್ ಮಾಡ್ತೀವಿ ಅಂತಂದ್ರೆ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಇದ್ಯಾವುದಕ್ಕೆ? ಕೇವಲ ಎರಡು ರೆಸಿಸ್ಟೆನ್ಸ್ ಗಳೇನಾದ್ರೂ ಪ್ಯಾರಲಲ್ ಅಲ್ಲಿ ಇದ್ರೆ ಮಾತ್ರ. ಅದೇ ಏನಾದ್ರೂ 3, 4 ಅದಕ್ಕಿಂತ ಜಾಸ್ತಿ ಇದ್ರೆ ಸೊ ಇದೇ ದೊಡ್ಡ ಫಾರ್ಮುಲಾನ ನೀವು ಅಪ್ಲೈ ಮಾಡಿ ಮತ್ತೆ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ರೆಸಿಪ್ರೊಕೇಟ್ ಮಾಡಿದಾಗ ಫೈನಲ್ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡ್ತಾ ಬರೋಣ, ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. 16 ಓಮ್ ರೆಸಿಸ್ಟೆನ್ಸ್ ಮತ್ತೆ 8 ಓಮ್ ರೆಸಿಸ್ಟೆನ್ಸ್ ಇವೆರಡು ಕೂಡ ಏನಾಗಿದೆ? ಪ್ಯಾರಲಲ್ ರೆಸಿಸ್ಟೆನ್ಸ್. 10 ಓಮ್ ರೆಸಿಸ್ಟೆನ್ಸ್ ಮತ್ತೆ 10 ಓಮ್ ರೆಸಿಸ್ಟೆನ್ಸ್ ನೋಡಿ ಸೀರೀಸ್ ಅಲ್ಲಿ ಇವೆ. ಸೊ ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡಬೇಕು? ಡೈರೆಕ್ಟ್ ಆಗಿ ಆಡ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಆಡ್ ಮಾಡೋಣ. ಸೊ 10 ಪ್ಲಸ್ 10 ವಿಲ್ ಬಿ 20 ಓಮ್ ರೆಸಿಸ್ಟೆನ್ಸ್. ಇಲ್ಲಿ ಇನ್ನೊಂದು 20 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಈ ತರ ಕ್ರಾಸ್ ಅಲ್ಲಿ ಇತ್ತಲ್ಲ, ಅದನ್ನ ನಾನು ಸ್ಟ್ರೈಟ್ ಆಗಿ ಬರ್ಕೊಂಡೆ, ಏನಾಗಲ್ಲ. ನೆಕ್ಸ್ಟ್ ಇಲ್ಲಿ 6 ಓಮ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನೋಡಿದ್ರೆ 16 ಓಮ್ ರೆಸಿಸ್ಟೆನ್ಸ್ ಮತ್ತೆ 8 ಓಮ್ ರೆಸಿಸ್ಟೆನ್ಸ್ ಎರಡೂ ಕೂಡ ಪ್ಯಾರಲಲ್ ಇದೆ. ಶಾರ್ಟ್ ಟ್ರಿಕ್ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಯಾಕೆ? ಎರಡು ರೆಸಿಸ್ಟರ್ ಗಳೇನಾದ್ರೂ ಪ್ಯಾರಲಲ್ ಅಲ್ಲಿ ಇದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. R1 ನ 16 ಅಂತ ತಗೊಂತೀನಿ, R2 ನ 8 ಅಂತ ತಗೊಂತೀನಿ. 16 ಇಂಟು 8 ಡಿವೈಡೆಡ್ ಬೈ 16 ಪ್ಲಸ್ 8. ಸೊ 16 ಇಂಟು 8 ಎಷ್ಟಾಗುತ್ತೆ? 128 ಡಿವೈಡೆಡ್ ಬೈ 16 ಪ್ಲಸ್ 8 ಏನಾಗುತ್ತೆ? 24. ಸೊ 128 ಡಿವೈಡೆಡ್ ಬೈ 24 ಅಂತ ಅಂದ್ರೆ 5.333. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಯ್ತು? 5.333. ಇದು ಎ ಟರ್ಮಿನಲ್, ಇದು ಬಿ ಟರ್ಮಿನಲ್. ಈಗ 20 ಓಮ್ ರೆಸಿಸ್ಟೆನ್ಸ್ ಮತ್ತೆ 20 ಓಮ್ ರೆಸಿಸ್ಟೆನ್ಸ್ ಇವೆರಡು ಕೂಡ ಪ್ಯಾರಲಲ್ ಇದೆ. ಸೊ ಪ್ಯಾರಲಲ್ ಇದ್ದಾಗ ಏನ್ ಮಾಡ್ಬೋದು? ಎರಡು ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಈ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ 20 ಇಂಟು 20 ಡಿವೈಡೆಡ್ ಬೈ 20 ಪ್ಲಸ್ 20 ನೋಡಿ ಎರಡು ಕೂಡ 20 ಓಮ್ ರೆಸಿಸ್ಟೆನ್ಸ್. ಅದಕ್ಕೋಸ್ಕರ 20 ಇಂಟು 20 ಎಷ್ಟಾಗುತ್ತೆ? 400 ಡಿವೈಡೆಡ್ ಬೈ 20 ಪ್ಲಸ್ 20 ಎಷ್ಟಾಗುತ್ತೆ? 40. 0 0 ಕ್ಯಾನ್ಸಲ್, 4 1s 4 10s.
ಸೊ ಇದರಿಂದ ನಮಗೆ ಒಂದು ಏನು ಅರ್ಥ ಆಗುತ್ತೆ ಅಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳಿದ್ದಾಗ ಎರಡೂ ರೆಸಿಸ್ಟೆನ್ಸ್ಗಳೇನಾದ್ರೂ ಸೇಮ್ ವ್ಯಾಲ್ಯೂದಾಗಿದ್ರೆ 20 25 5 2 2 ಆ ರೀತಿ ಇದ್ದಾಗ ಸೊ ಅವುಗಳ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, ಅವುಗಳ ಹಾಫ್. ನೋಡಿ ಇಲ್ಲಿ 20 ಇತ್ತಲ್ವಾ, ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 10 ಬಂತು. ಆ ರೀತಿ ಸೊ ಇವಾಗ ಇಲ್ಲಿ 10 ಓಮ್ ರೆಸಿಸ್ಟೆನ್ಸ್. ಈಗ ಇಲ್ಲಿರುವಂತ 6 ಓಮ್ ರೆಸಿಸ್ಟೆನ್ಸ್, ಇಲ್ಲಿರುವಂತ 10 ಓಮ್ ರೆಸಿಸ್ಟೆನ್ಸ್ ಎರಡೂ ಕೂಡ ಏನಾಗಿದೆ, ಸೀರೀಸ್ ಅಲ್ಲಿ ಇವೆ ಎರಡೂ ಕೂಡ. ಸೊ ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನಾವು ಆಡ್ ಮಾಡ್ಬೋದು. ಸೊ ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ 10 + 6 ಏನಾಗುತ್ತೆ, 16 ಆಗುತ್ತೆ. ಸೊ ಇದನ್ನ ಈಕ್ವಲೆಂಟ್ ಆಗಿ ನಾನು ಇಲ್ಲಿಗೆ 16 ಓಮ್ ರೆಸಿಸ್ಟೆನ್ಸ್ ಅಂತ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಇವಾಗ ನೋಡಿದ್ರೆ 16 ಓಮ್ ರೆಸಿಸ್ಟೆನ್ಸ್ ಮತ್ತೆ 5.333 ಓಮ್ ರೆಸಿಸ್ಟೆನ್ಸ್ ಎರಡೂ ಕೂಡ ಏನಾಯ್ತು, ಪ್ಯಾರಲಲ್ ರೆಸಿಸ್ಟೆನ್ಸ್ಗಳಾದವು. ಸೊ ಇವಾಗ ಪ್ಯಾರಲಲ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಎರಡು ರೆಸಿಸ್ಟೆನ್ಸ್ ಇರೋದ್ರಿಂದ ನಾನು ಶಾರ್ಟ್ ಟ್ರಿಕ್ ಯೂಸ್ ಮಾಡ್ತೀನಿ. ಸೊ ಶಾರ್ಟ್ ಟ್ರಿಕ್ ಯೂಸ್ ಮಾಡಿದ್ರೆ ಏನಾಯ್ತು, 16 into 5.333 divided by 16 plus 5.333. ಸೊ ಇವಾಗ ಸಾಲ್ವ್ ಮಾಡಿ. 16 into 5.333 ಎಷ್ಟಾಗುತ್ತೆ, 85.328 85.328 divided by 16 plus 5.333 ಅಂದ್ರೆ 21.333. ಸೊ divide by 21.333. ಸೊ ಫೈನಲ್ ಆನ್ಸರ್ ಎಷ್ಟು ಬಂತು, 3.999. ಸೊ ಇದನ್ನ ಈಕ್ವಲೆಂಟ್ ಆಗಿ 4 ಓಮ್ ಅಂತ ಬರೀಬೋದಾ ನಾನು, 4 ಓಮ್ ರೆಸಿಸ್ಟೆನ್ಸ್. ಸೊ ಇವಾಗ ಇವೆರಡನ್ನೂ ಸೇರಿಸಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿ ನಾನು 4 ಓಮ್ ರೆಸಿಸ್ಟೆನ್ಸ್ ಅಂತ ಬರೀತಾ ಹೋಗ್ತೀನಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಟರ್ಮಿನಲ್ ಮತ್ತೆ ಬಿ ಟರ್ಮಿನಲ್ ನ ಕಂಡುಹಿಡಿಯೋದು ಕೇಳಿದ್ರು, ನಾವು ಇವಾಗ ಕಂಡುಹಿಡಿದಿದ್ದೀವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.